ಒಂದು ನಿಮಿಷ. ಅನ್ನ ವಿಜಲ್ ಹೊಡಿತೈತಿ, ಅದಕ್ಕೆ ಆಫ್ ಮಾಡಿಬಿಡೋಣ. ಇದನ್ನ ಭಾರಿ ಡಿಸ್ಟರ್ಬ್ ಮಾಡ್ತದೆ ನನಗೆ. ಅನ್ನ ಏನೋ ರೆಡಿ ಆಯಿತು, ಮತ್ತು ಅನ್ನಕ್ಕೆ ಉಣ್ಣಕ್ಕೆ ಏನಾರು ಬೇಕಲ್ಲ, ಅದಕ್ಕೆ ನಾವು ಇವತ್ತು ಮಾಡೋಣ. ಊಟ ಅಂದರೆ ಯಾರಿಗಿಷ್ಟ ಇರಲ್ಲ? ಊಟ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಅದರಲ್ಲೂ ಬಾಯಿ ಕೆಟ್ಟಾಗ ನಾಟಿ ಕೋಳಿ ಸಾರು ಅಥವಾ ಫಾರಮ್ ಕೋಳಿ ಸಾರು, ಮುದ್ದೆ, ಅನ್ನ ಅಂದರೆ ಆಹಾ ಎಂಥ ಗಮ್ಮತ್ತು. ನಾವಿವಾಗ ನಿಮಗೆ ತೋರ್ಸೋಕೆ ಹೊರಟಿರೋದು ಅದೇ ಫಾರಮ್ ಕೋಳಿ ಸಾಂಬಾರು, ರಾಗಿ ಮುದ್ದೆ ಮತ್ತು ಅನ್ನ ಅಲ್ಲೇ ರೆಡಿ ಆಯಿತು. ಈಗ ಫಾರಮ್ ಕೋಳಿ ಸಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ, ನಮ್ಮ ಸ್ಟೈಲಲ್ಲಿ. ಇದು ಫಾರಮ್ ಕೋಳಿ ಕಟ್ ಮಾಡಿರೋದು. ಇದನ್ನೆಲ್ಲ ಆಲ್ರೆಡಿ ತೊಳೆದಿದ್ದೀವಿ ನಾವು 2 ಸಲ. ಇದನ್ನು ಇವಾಗ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಂಬಿಡ್ಬೇಕು. ಬೇಯಿಸ್ತಿಲ್ದಲೇ ಇದು ಅಡುಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ಫಾರಮ್ ಕೋಳಿ ಗಟ್ಟಿ ಕೋಳಿ ಅಂತ ಕರೀತಾರೆ. ಈ ಗಟ್ಟಿ ಕೋಳಿ ಸ್ವಲ್ಪ ಮೆತ್ತಗಾಗಬೇಕಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾರೆ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ನೀರು ಹಾಕ್ಬಿಟ್ಟು 3 ವಿಸಲ್ ಬೇಯಿಸ್ಕೊಂಡಣ. ಹಾಗೆ ಕಾಯ್ತಾ ಇರ್ರಿ, ಹಾಕಿ ತೋರಿಸ್ತೀನಿ ನಾನು. ಚಿಕನ್ನ ಕುಕ್ಕರಿಗೆ ಹಾಕಿದ್ದೀನಿ. ಇವಾಗ ಅದರಲ್ಲಿ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲು ಕಲ್ಲುಪ್ಪು ಸ್ವಲ್ಪ ಕಲ್ಲುಪ್ಪು ಯಾಕೆ ಅಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಣ್ಣ ಉಪ್ಪಿಗಿಂತಲೂ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. 1 kgಗೆ 2 ಚಿಟಿಕೆ ಅಷ್ಟು ಹಾಕಿದರೆ ಸಾಕು, ಜಾಸ್ತಿ ಹಾಕ್ಬಾರ್ದು, ಮತ್ತು ಅರಿಶಿನ ಗೊತ್ತಾಗ್ಬಿಡ್ತದೆ. ಅರಿಶಿನ ಪುಡಿ ಆಯಿತಾ, ಇನ್ನೇನು ಒಳ್ಳೆಣ್ಣೆ, ಸ್ವಲ್ಪ ಒಳ್ಳೆಣ್ಣೆ ಹಾಕೋಣ. ಇಲ್ಲೇ ಇದೆ ಒಳ್ಳೆಣ್ಣೆ, ನಮ್ಮ ರುಚಿ ಗೋಲ್ಡ್. ನಾವು ಇದನ್ನೇ ಊಟ ಮಾಡೋದು. ಸ್ವಲ್ಪ ಹಾಕಬೇಕು, ಸ್ವಲ್ಪ, ಜಾಸ್ತಿ ಹಾಕ್ಬಾರ್ದು. ಅರ್ಥ ಆಯ್ತಾ? ಯಾಕೆಂದರೆ ಈ ಫಾರಮ್ ಕೋಳಿಲೆಯಾ ಭಾಳ ಎಣ್ಣೆ ಇರ್ತೈತಿ. ಅದೇ ಎಣ್ಣೆ ಬಿಟ್ಕೊಂಡ್ರೆ ಇವಾಗ ಸೌಟ್ ತಗೊಂಡು ಸ್ವಲ್ಪ ಗೂರಾಡ್ಬೇಕು. ಈ ಥರ ಸ್ವಲ್ಪ ಗೂರಾಡಿದ ಮೇಲೆ ಸ್ವಲ್ಪ ನೀರು ಹಾಕೋಣ. 1 kg ಚಿಕನ್ನಿಗೆ ಇಂಥದ್ದು 1 ಲೋಟ ನೀರು ಹಾಕಿದರೆ ಸಾಕು. ಇಷ್ಟು ನೋಡ್ರಿ, ಕಾಣಿಸ್ತೈತಾ? 1 ಲೋಟ ನೀರು ಹಾಕಿದರೆ ಸಾಕು. ಚಿಕನ್ಗೆ ಮಸ್ತಾಗಿ ಬೇಕತ್ತೆ. ಇದಕ್ಕಿಂತ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಬರ್ರಿ ಇಲ್ಲಿ ಹತ್ತಿರ ತೋರಿಸ್ತೀನಿ ನೋಡ್ರಿ. ಬರ್ರಿ ಎಲ್ಲ ನಮ್ಮ ಮನೆಗೆ ಇವತ್ತು ಊಟಕ್ಕೆ ರೆಡಿ ಆಯ್ತು ಊಟ ಅಂತ ಹೇಳೋಕ್ಕಾಗಲ್ಲ. ಇವಾಗ ನೋಡಿ, ಚಿಕನ್ನು ಮತ್ತು ಉಪ್ಪು, ಅರಿಶಿನ ಪುಡಿ, ಒಳ್ಳೆಣ್ಣೆ ಇಷ್ಟು ಹಾಕಿ ಈಗ ಬೇಯಕ್ಕಿಟ್ಟೀನಿ. ಗ್ಯಾಸ್ ಸುರಿತೈತೆ. ಈಗ 3 ವಿಸಲ್ ಹೊಡಿಬೇಕದು. ನೆಕ್ಸ್ಟು ಅದಕ್ಕೆ ಮಸಾಲೆ ಪದಾರ್ಥ ಏನೇನು ಬೇಕು ಅಂತಂದು ನೋಡೋಣ ಬನ್ನಿ. ಏನೂ ಇಲ್ಲ, ಬರೀ ಈರುಳ್ಳಿ, ಹಸಿ ಶುಂಠಿ, ನೀರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಏಲಕ್ಕಿ, ಲವಂಗ, ಕೊಬ್ಬರಿ ತುರಿ, ಖಾರದ ಪುಡಿ, ಉಪ್ಪು ಇಷ್ಟಾದರೂ ಸಾಕು. ನಮ್ಮ ಚಿಕನ್ ಸಾಂಬಾರು ರೆಡಿ. ಹಾಂ ನೋಡಿ ಫ್ರೆಂಡ್ಸ್, ನಾವು ನಾಟಿ ಕೋಳಿ ಸಾರು ಮಾಡೋಕ್ಕೆ ಇಷ್ಟು ಐಟಮ್ ಹಾಕ್ತೀವಿ. ಏನೇನು ಐಟಮ್ ಅಂದರೆ, ಒಂದು ಅರ್ಧ ಕಾಯಿ ತುರಿ, 1 kg ನಾಟಿ ಕೋಳಿ ಸಾರು ಮಾಡಬೇಕು ಅಂದರೆ ಒಂದು ಅರ್ಧ ಕಾಯಿ ತುರಿ ಹಾಕಬೇಕು. ನಾವು ಕಾಯಿ ತುರಿ ಮೇಲೆ ಮಸಾಲೆ ಪದಾರ್ಥ ಎಲ್ಲ ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ ಅಂತಂದರೆ,
ಒಂದು ಚಿಕ್ಕ ಸ್ಪೂನಲ್ಲಿ ಟೀ ಸ್ಪೂನಲ್ಲಿ 1 ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಆಮೇಲೆ ಒಂದು 4 ಏಲಕ್ಕಿ ಹಾಕಿದ್ದೀನಿ. ಆಮೇಲೆ ಒಂದು 4 ಲವಂಗ ಹಾಕಿದ್ದೀನಿ. ಒಂದು 6 ಮೆಣಸು ಹಾಕಿದ್ದೀನಿ. ಆಮೇಲೆ ಒಂದು 3-4 ತುಂಡು ಚಕ್ಕೆ ಹಾಕಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ 4 ಮುರಿದು ಹಾಕಿದ್ದೀನಿ. ಇಷ್ಟು ಐಟಮ್ ಮಸಾಲೆ ಐಟಮ್ ಇದೆಲ್ಲ ಗೊತ್ತಲ್ಲ, ಇದೆಲ್ಲ ಸ್ಪೈಸಸ್ ಐಟಮ್ಸು. ಈ ಕಡೆ ಇರೋದು ಕೊಬ್ಬರಿ ಮೇಲಿರೋದು, ಈ ಕಡೆ ಇರೋದೆಲ್ಲ ಮಸಾಲೆ ಐಟಮ್ಮು. ಇಂಥದ್ದು ಬೆಳ್ಳುಳ್ಳಿ ಒಂದು 2 ಹಿಡಿಯುವಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ 1 ಕಟ್ಟು ಕೊತ್ತಂಬರಿ ಸೊಪ್ಪು. ಆಮೇಲೆ ಒಂದು 3 ತುಂಡು ಶುಂಠಿ. ಆಮೇಲೆ 1-2 ಇದು ಎಂಥದ್ದು ಈರುಳ್ಳಿ, ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಟೊಮೊಟೊ ನೋಡ್ರಿ, ಒಂದು 6 ಟೊಮೊಟೊನ ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದನ್ನು ನಾವು ಸಾಂಬಾರೊಳಗೆ ಹಾಕಲ್ಲ. ಇದನ್ನು ಹಂಗೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಒಂಚೂರು ಚಿಕನ್ ಮಸಾಲ ಪುಡಿ ಹಾಕಿ ಹಂಗೆ ಫ್ರೈ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಹಾಕಿ ತಿಂದ್ರೇ ಅದು ಟೇಸ್ಟ್. ಸಾಂಬಾರೊಳಗೆ ಹಾಕಿದರೆ ಟೇಸ್ಟ್ ಬರೋದಿಲ್ಲ. ಈಗ ಇದನ್ನೆಲ್ಲದನ್ನು ಹಾಕ್ಬಿಟ್ಟು ಮಿಕ್ಸಿ ಜಾರೊಳಗೆ ಇದನ್ನು ರುಬ್ಬಬೇಕು. ಇದನ್ನು ರುಬ್ಬಿಬಿಟ್ಟು ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಮಸಾಲೆ ರುಬ್ಬಿದ ಮೇಲೆ ಈ ಥರ ಬಂದಿದೆ. ಎಷ್ಟು ರುಬ್ಬಿದರೆ ಸಾಕು ಮಸಾಲೆನ. ಬನ್ನಿ ಚಿಕನ್ ಯಾವ ಥರ ಬೆಂದಿದೆ ನೋಡೋಣ. ನೋಡಿರಿ, ಚಿಕನ್ ಈ ಥರ ಬೆಂದಿದೆ. ಈ ಥರ ಬೆಂದಾಗ ಚಿಕನ್ನು ಇದರಲ್ಲಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಇದು ಎಣ್ಣೆ ಕಡಿಮೆ ಆಯಿತು ಅನ್ನೋರು ಇನ್ನೊಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೋಬೋದು. ಬೇಡ ಅನ್ನೋರು ಇದಕ್ಕೇ ಸ್ವಲ್ಪ ಖಾರ ಪುಡಿ ಹಾಕಬೇಕು. ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಹಾಕಬೇಕು. ಖಾರ ಪುಡಿ, ಉಪ್ಪು ಹಾಕಿ ಅದು ಸ್ವಲ್ಪ ಕುದಿಬೇಕು. ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತೈತೆ ನನಗೆ. ನಮ್ಮ ಮನೇಲಿ ಟೇಸ್ಟ್ ಮಾಡಿ ನೋಡಿದ್ರು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಮಸಾಲೆಗೆ ನಾನು ಉಪ್ಪು ಹಾಕಿಲ್ಲ, ಹಂಗಾಗಿ ಇದರಲ್ಲೇ ಉಪ್ಪು ಹಾಕ್ತೀನಿ. ಇದಕ್ಕೆ ಚೆನ್ನಾಗಿ ಉಪ್ಪು ಹಾಕಿದರೆ ಮಟನ್ನು ಅಂದರೆ ಚಿಕನ್ನು ಉಪ್ಪಿಡಿದ್ರೆ ಸಾಕು, ಮಸಾಲೆಗೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಆಮೇಲೆ ಬೇಕಾದ್ರೆ ಮಸಾಲೆ ಎಲ್ಲ ಕುದ್ಮೇಲೆ ಸ್ವಲ್ಪ ಹಾಕಿದ್ರೆ ನಡೀತದೆ, ಕಮ್ಮಿ ಅನಿಸಿದ್ರೆ. ಇದಕ್ಕೆ ಆಲ್ರೆಡಿ ಅರಿಶಿನ ಪುಡಿ, ಒಳ್ಳೆಣ್ಣೆ, ಆಮೇಲೆ ಉಪ್ಪು ಎಲ್ಲ ಹಾಕಿದ್ದೀನಿ. ಅದಕ್ಕೆ ಖಾರಕ್ಕೆ ಭಾಳ ಐಟಮ್ ಹಾಕಿದ್ದೀನಿ ಮಸಾಲೆಗೆ. ಇದಕ್ಕೆ 1 ಸ್ಪೂನ್ ಹಾಕಿದರೆ ಸಾಕು ಖಾರ ಪುಡಿನ, ಜಾಸ್ತಿ ಬೇಡ. ಹಾಕ್ಬಿಟ್ಟು ಒಂದು ಚಮಚ ತಗೊಳ್ರಿ. ಚಮಚ ತಗೊಂಡು ಗೂರಾಡ್ರಿ ಸ್ವಲ್ಪ. ಇದು ಸ್ವಲ್ಪ ಉಪ್ಪು, ಖಾರ ಪುಡಿ ಎಲ್ಲ ಹಿಡ್ಕೋಬೇಕು ಚಿಕನ್ನಿಗೆ ಸ್ವಲ್ಪ. ಇವಾಗ ನೋಡಿ ಎಲ್ಲ ಸರಿಯಾಗಿ ನೀರು ಬಿಟ್ಕೊಂತೈತೆ. ನಾನು 1 ಲೋಟ ನೀರು ಹಾಕಿದ್ದು, ಇದು 2 ಲೋಟ ನೀರಾಗೈತೆ. ಇವಾಗ ನೋಡಿ ತರಿಸ್ತೀನಿ. ಇಷ್ಟು ನೀರು ಬಿಟ್ಕೊಂಡೈತೆ. ನಾನು ನೀರು ಹಾಕಿಲ್ಲ, ಎಂಥದ್ದು ಇಲ್ಲ. ಈಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಬಿಡೋಣ. ನಾನು ಹಾಕಿರೋ ಮಸಾಲೆನೇ ಕರೆಕ್ಟಾಗಿ ಕೂತಿದ್ದು. ಆದರೂ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು. ಅದಕ್ಕೋಸ್ಕರ ನಾವು ತೇಜು ಅವ್ರದ್ದು ಚಿಕನ್ ಮಸಾಲ ಫ್ರೈನ ತಗೊತಿದ್ದೀವಿ. ಇದನ್ನು ಸ್ವಲ್ಪ ಹಾಕೋಣ, ಜಾಸ್ತಿ ಬೇಡ. 1 ಸ್ಪೂನಷ್ಟು ಹಾಕಿದರೆ ಸಾಕಿಷ್ಟೆ. ಜಾಸ್ತಿ ಹಾಕ್ಬಿಟ್ರೆ ಬಾಯೆಲ್ಲ ಒಡೆದೋಗ್ಬಿಡ್ತೈತೆ. ಆಮೇಲೆ ಮಸಾಲೆ ಐಟಮ್ ಜಾಸ್ತಿ ಆಗಿಬಿಟ್ಟು ಇದನ್ನ ಹಾಕಿ ಸ್ವಲ್ಪ ಹಿಂಗೆ ಊರಾಡೋದಷ್ಟೆ. ಇದು ಪಕ್ಕಾ ನಾಟಿ ಸ್ಟೈಲ್. ಇದು ಅಂದರೆ ಹಳ್ಳಿ ಸ್ಟೈಲ್, ಹಿಂಗೆ ಮಾಡೋದು ಎಲ್ಲರೂ ಅಡುಗೆನ. ನಾನು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮನೇಲಂತೂ ಹಿಂಗೆ ಮಾಡೋದು. ಇದಕ್ಕೆ ಹಂಗೆ ರಾಗಿ ಮುದ್ದೆ ಮಾಡ್ಕೊಂಡು, ವೈಟ್ ರೈಸ್ ರಾಗಿ, ಅದ್ರ ಮಜಾನೇ ಬೇರೆ. ನೀವು ಎಲ್ಲ ಇದೇ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡ್ರಿ ಆಯಿತಾ.
ಇದು ಅರ್ಧ ಕುದೀತಾ ಬಂತು. ಇವಾಗ ಮಸಾಲೆ ರುಬ್ಬಿದ್ದೀವಲ್ಲ ಇದನ್ನ ಹಾಕ್ಬಿಡೋಣ. ಈ ಹಳ್ಳಿ ಸ್ಟೈಲೆಲ್ಲ ಈರುಳ್ಳಿ ಬೇರೆ, ಬೆಳ್ಳುಳ್ಳಿ ಬೇರೆ, ಕೊತ್ತಂಬರಿ ಸೊಪ್ಪು ಬೇರೆ, ಕೊಬ್ಬರಿ ಬೇರೆ, ಮಸಾಲೆ ಐಟಮ್ಸ್ ಬೇರೆ ಎಲ್ಲ ಜೋಡಿಸಿಟ್ಕೊಳಲ್ಲ. ಯಾಕೆ ಅಂತಂದರೆ ಇಲ್ಲಿ ಕುಡುಗುಲಾಗಿ ಹೆಚ್ಚೋದು, ಚಾಕ್ನೆ ಪಕ್ನಾಗ ಹೆಚ್ಚಲ್ಲ ಇಲ್ಲಿ ಹಳ್ಳಿ ಕಡೆ. ಹಾಗಾಗಿ ಒಂದೇ ತಟ್ಟೆಗೆ ಎಲ್ಲ ಹೆಚ್ಚಿಬಿಡ್ತೀವಿ ನಾವು. ಏನಾದರೂ ಮಸಾಲೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಲಿಲ್ಲದ್ರೆ ಈ 2-3 ಸಲ ವಿಡಿಯೋ ನೋಡಿ ಆಮೇಲೆ ಮಾಡ್ಕೊಳ್ಳಿ ಅಡುಗೆನ. ಅಂದರೆ ಸೂಪರಾಗಿರ್ತೈತಿ ಇದು ಊಟ ಮಾಡೋದು. ರಾಗಿ ಮುದ್ದೆ ಜೊತೆಗೆ ಸಖತ್ ಟೇಸ್ಟ್ ಇರ್ತೈತಿ. ಫ್ರೆಂಡ್ಸ್, ನಾನು ಒಂದು ಹಾಡು ಹೇಳ್ತೀನಿ. ಆ ಹಾಡು ಯಾವುದು ಅಂತ ನೀವು ಕಮೆಂಟ್ ಮಾಡಿರಿ ನೋಡೋಣ. ಹೇಳ್ತೀನಿ ಸಮಾಧಾನ. ಒಂದು ಸ್ವಲ್ಪ ಸಾರು ಗೂರಾಡ್ಬಿಟ್ಟು ಹೇಳ್ತೀನ. ನೋಡ್ರಿ ಹೆಂಗೆ ಬರ್ತೈತೆ ಕಲರ್. ಈ ಥರ ಕುದಿಸ್ಬೇಕು, ಅವಾಗ ಕಲರ್ ಚೆನ್ನಾಗಿ ಬರುತ್ತೆ ಆಯಿತಾ. ಈ ಥರ ಸಾಂಬಾರು ಮಾಡ್ಕೊಂಡು ಒಂದು ಸಲ ಫಾರಮ್ ಕೋಳಿ ತರಿಸ್ಬಿಟ್ಟು ಬಾಯಿ ಕೆಟ್ಟಾಗ ಈ ಥರ ಸಾಂಬಾರು ಮಾಡ್ಕೊಂಡು ಹಂಗೆ ಊಟ ಮಾಡ್ತಾ ಇದ್ದರೆ ಹೆಂಗಿರುತ್ತೆ ಗೊತ್ತಾ. ಇದಕ್ಕೆ ಸೂಫಿಯಾ ಬಾನು ಸ್ಟೈಲ್ ನಾಟಿ ಕೋಳಿ ಅಲ್ಲ, ಸಾರಿ, ಫಾರಮ್ ಕೋಳಿ ಸಾಂಬಾರು ಅಂತಾರೆ. ಕಣ್ಣು ತೆರೆದು ಕಾಣುವ ಕನಸೆ ಜೀವನ, ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ, ಎದೆಯ ದೂರವಾಣಿಯ ಕರೆಯ ರಿಂಗಣ, ಹೇಳು ಜೀವವೇ ಈತಕಿ ಕಂಪನ, ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಈ ವಾರ್ಡ್ ಯಾಕೋಸ್ಕರ ಹೇಳಿದೆ ಗೊತ್ತಾ. ನಾನು ಫಸ್ಟ್ ಆಫ್ ಆಲ್ ಆ ವಾರ್ಡಿನ ಹೀರೋ ಫ್ಯಾನು. ಆಮೇಲೆ ನನಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಇನ್ನೊಂದೇನು ಗೊತ್ತಾ, ಸಾಂಬಾರು ಮಸಾಲೆ ಜೊತೆಗೆ ಸ್ವಲ್ಪ ಕುದಿಬೇಕು. ಮೊದಲೇ ನೀರು ಹಾಕಕ್ಕೆ ಹೋಗಬಾರ್ದು. ಅದರಲ್ಲಿರುತ್ತಲ್ಲ ನೀರು, ಅದರಲ್ಲೇ ಇದು ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಕುದಿಬೇಕು. ಆಮೇಲೆ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಸಾಂಬಾರಿಗೆ ಎಷ್ಟು ಹಾಕ್ತೀವೋ ಅಷ್ಟು ನೀರನ್ನ ಕಾಯಕ್ಕೆ ಇಡ್ಕೊಂಡು ಆ ಬಿಸಿನೀರನ್ನು ಆ ಸಾಂಬಾರಿಗೆ ಹಾಕಬೇಕು. ಆವಾಗ ಸೂಪರಾಗಿ ಕಲರ್ ಬರ್ತೈತಿ ಸಾಂಬಾರು. ನಾನೀಗ ಅದೇ ಕೆಲಸ ಮಾಡ್ತಾಯಿದ್ದೀನಿ, ನೀವು ಆ ಥರ ಮಾಡಿ ನೋಡಿರಿ. ಕಲರು ಬರಬೇಕು, ಟೇಸ್ಟು ಬರಬೇಕು. ಊಟ ಮಾಡಿದವ್ರಿಗೆಲ್ಲ ಏನು ಅದ್ಭುತವಾಗಿ ಮಾಡಿದ್ದೀಯವ್ವ ಅಡುಗೆನ, ತುಂಬ ಚೆನ್ನಾಗಿ ಮಾಡಿದ್ದೀಯ ಅಂತ ಅನಿಸ್ಬೇಕು, ಅನ್ಬೇಕು. ಆ ಥರ ಅಡುಗೆ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ. ಅಡುಗೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಹೋತ್ ಅವ್ರ ಮಾನ ಮರ್ಯಾದೆ ಎಲ್ಲ ನೂರಾ ಬಟ್ಟೆ ಆಗೋ ಕಚ್ಚಿ. ಈ ಸಾಂಬಾರೆಲ್ಲ ಸ್ವಲ್ಪ ಕುದೀತಾ ಇದೆ ಹೇಳ್ಬೇಕಂತಂದ್ರೆ ಅದು ಕುದಿಯೋ ಅಷ್ಟೊತ್ತಿಗೆ ಆ ನೀರು ಕಾದ್ಬಿಡ್ತವೆ. ಆ ಕಾದಿರೋ ನೀರು ಈ ಸಾಂಬಾರಿಗೆ ಹಾಕ್ಬಿಟ್ರೆ, ಹಾಕಿ ಒಂದು ವಿಷಲ್ ಹೊಡೆಸ್ಬಿಟ್ರೆ ಅಂದರೆ ನಮ್ಮ ಸಾಂಬಾರು ಹಂಗೆ ಉಣ್ಣಕ್ಕೆ ರೆಡಿಯಾಗಿರ್ತದೆ. ಟೇಸ್ಟ್ ನೋಡೋರು ನೋಡ್ಬೋದು ಬೇಕಾದ್ರೆ. ತಗೊಳ್ರಿ, ಈ ಥರ ನಾವು ಟೇಸ್ಟ್ ನೋಡ್ತೀವಿ ನಮ್ಮ ಮನೆಗೆ ಅಡುಗೆ ಮಾಡ್ತೀರ. ಸೂಪರಾಗಿ ಇಟ್ಕೊಂಡ್ರಿ.
ಬನ್ನಿ ಎಲ್ಲ ಇವತ್ತು ನಮ್ಮ ಮನೇಲಿ ಫಾರಂ ಕೋಳಿ ಸಾರು ಮತ್ತು ಮುದ್ದೆ ಅನ್ನ ಎಲ್ಲ ಮಾಡ್ತಿದ್ದೀವಿ. ಊಟಕ್ಕೆ ಎಲ್ಲರೂ ಬರ್ರಿ, ಎಲ್ಲರಿಗೂ ಒಂದೊಂದೇ ಪೀಸ್ ಹಾಕ್ಕೊಡ್ತೀನಿ ನೋಡ್ರಿ. ಇದು ಸಾಂಬಾರಲ್ಲೇ ಹದಕ್ಕೆ ಬಂದೈತೆ ಕುದ್ದು. ಈಗ ನೀರು ಹಾಕ್ಬಿಡೋಣ. ತಣ್ಣೀರೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಾನು ನಮ್ಮ ಮನೇಲಿ ಯಾವಾಗಲೂ ಈ ಥರನೇ ಮಾಡೋದಾ, ಹಾಗಾಗಿ ಅದನ್ನೇ ಮೆಥಡ್ ನಿಮಗೆ ಹೇಳ್ಕೊಟ್ಟೆ ನಾನು ಅಷ್ಟೇ. ನಿಮ್ಮ ಇಷ್ಟ, ತಣ್ಣೀರು ಬೇಕಾದರೂ ಹಾಕ್ಕೊಳ್ಳಿ, ಬಿಸಿನೀರು ಬೇಕಾದರೂ ಹಾಕ್ಕೊಳ್ಳಿ, ಯಾವ್ದು ಹಾಕಂದ್ರೂ ಚೆನ್ನಾಗಿರುತ್ತೆ ಸಾಂಬಾರು. ಇಷ್ಟೇ ಆಯ್ತು ಸಾಂಬಾರು. 4-5 ಜನ ಆರಾಮಾಗಿ ಕುತ್ಕೊಂಡು ಉಣ್ಬೋದು. ಈ ಟೈಮಲ್ಲಿ ನಾವು ಟೇಸ್ಟ್ ಮಾಡಿ ನೋಡ್ಬೇಕು ಮತ್ತೊಂದು ಸಲ. ನೋಡಿಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ಏನು ಹಾಕೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಎಲ್ಲಾದರೂ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು. ಇದಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕೋಬೋದು ಒಂದು ಸ್ವಲ್ಪ. ಆದರೆ ನೀವು ಕ್ಯಾಕೂರ್ ಸುಗಿಬಾರ್ದು ಅಂತ ನಾನು ಹಾಕಲ್ಲ ಅಷ್ಟೇ. ಅದು ಏನಪ್ಪ, ನಮ್ಮ ಮನೇಲಿ ಮೊದಲಿಂದನೂ ಟೇಸ್ಟಿಂಗ್ ಪೌಡ್ರ್ ಹಾಕಿ ಅಡುಗೆ ಮಾಡಿ ರೂಢಿ ಆಗಿಬಿಟ್ಟೈತೆ. ನಾವು ಇವಾಗ ಸದ್ಯಕ್ಕೆ ಹಾಕಲ್ಲ. ಇದೇ ಸಖತ್ ಟೇಸ್ಟ್ ಆಗೈತೆ. ಮತ್ತೆ ಯಾಕೆ ಟೇಸ್ಟಿಂಗ್ ಪೌಡ್ರ್ ಅಲ್ವಾ, ಸೂಪರಾಗೈತೆ. ಇದಕ್ಕೆ ಟೇಸ್ಟಿಂಗ್ ಪೌಡ್ರು ಬೇಡ, ಎಂಥದ್ದು ಬೇಡ. ಈಗ ಒಂದು ವಿಷಲ್ ಹೊಡಿಸ್ಬಿಡೋಣ. ಕುಕ್ಕರ್ ಮುಚ್ಚಿ ಅಲ್ಲಿಗೆ ನಮ್ಮ ಸ್ಪೆಷಲ್ ಏನಲ್ಲ, ನಮ್ಮ ಮನೆಗೆ ಸ್ಪೆಷಲ್ ಅಷ್ಟೇ. ಇದು ಫಾರಂ ಕೋಳಿ ಸಾಂಬಾರ್ ರೆಸಿಪಿ ರೆಡಿ ಅಂತ ತಿಳ್ಕೊಂಬಿಡ್ರಿ. ಒಂದು ವಿಷಲ್ ತಪ್ಪಿದ್ರೆ 2 ವಿಷಲ್ ಹೊಡ್ಸ್ಕೊಳ್ರಿ. ಹಂಗೆ ರಾಗಿ ಮುದ್ದೆ ಪಕ್ಕದ ಒಲೆ ಮೇಲೆ ಹಿಡ್ಕೊಳ್ರಿ, ರಾಗಿ ಮುದ್ದೆ ಮಾಡ್ಕೊಳ್ರಿ. ಚೆನ್ನಾಗಿ ಸಾಂಬಾರು ಹಾಕಿ ಮುದ್ದೆ ಹಾಕ್ಕೊಂಡು ಈ ಥರ ಸೈಡ್ಸ್ ಒಂದು ಸ್ವಲ್ಪ ಏನೇನು ಇರ್ತೈತೆ ಮನೆಗೆ ಅದನ್ನು ಹೆಚ್ಚಿಟ್ಕೊಂಡು ಅದನ್ನ ನೆಂಚ್ಕೊಂತ ಉಂಡ್ಬಿಟ್ರೆ ಆವತ್ತಿನ ದಿನ ಸುಖವಾಗಿ ಮಕ್ಕೋಬೋದು ರಾತ್ರಿ. ಓಕೆ ಬಾಯ್ ಫ್ರೆಂಡ್ಸ್. ಆಮೇಲೆ ಒಂದು ಸಲ ತೋರಿಸ್ತೀನಿ, ವಿಡಿಯೋ ಅಲ್ಲ ಹಂಗೆ ತೋರಿಸ್ತೀನಿ ನಾನು ನಿಮಗೆ ಸಾಂಬಾರು ಹೆಂಗೆ ಬಂದಿದೆ ಲಾಸ್ಟಲ್ಲಿ ಅಂತ. ಸಾಂಬಾರನ್ನ ವಿಷಲ್ ಹೊಡಿಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಹಂಗೆ ಪಕ್ಕದ ಒಲೆ ಮೇಲೆ ನಾವು ಆಗಲೇ ಹಂಗೆ ಬಿಟ್ಟಿದ್ವಲ್ಲ, ಇದನ್ನು ಸ್ವಲ್ಪ ಫ್ರೈ ಮಾಡೋದು ತೋರಿಸ್ಬಿಡ್ತೀನಿ ನಿಮಗೆ. ಭಾಳ ಈಸಿ ಇದು ಮಾಡೋದು, 5 ನಿಮಿಷದಾಗ ಆಗಿಬಿಡ್ತೈತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ವೆಯ್ಟ್ ಅದರಲ್ಲಿ ನೀರಿದೆ, ಅದೆಲ್ಲ ಹೋಗಬೇಕು. ನೀರು ಹೋಗ್ಬಿಟ್ಟು ಹಂಚು ಕಾಯಬೇಕು. ಆವಾಗ ಎಣ್ಣೆ ಹಾಕಿದರೆ ಚಿಟಪಟ ಅಂತ ಕಣ್ಣಿಗೆ ಸಿಡಿಯಲ್ಲ, ಇಲ್ಲಾಂದರೆ ಕಣ್ಣಿಗೆ ಸಿಡಿದು ಬಿಡ್ತತೆ. ಎಷ್ಟೋ ಜನ ಅಡುಗೆ ಮಾಡಬೇಕಾದ್ರೆ ನೋಡಿದ್ದೀನಿ ನಾನು, ನೀರು ಇರ್ತದೆ ಅದ್ರಾಗೆ, ಪಟ್ಟನಾಗ ಹಾಕ್ಬಿಡ್ತಾರೆ ಎಣ್ಣೆನ. ಹಾಗೆ ಕಣ್ಣಿಗೆ ಸಿಡಿಸ್ಕೊಂಡು ಅಮ್ಮ ಅಂತ ಕೂಗ್ತಾರೆ. ಅದಕ್ಕೆ ಇದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಅಕ್ಕ ಗೊತ್ತು ಬಿಡಕ್ಕ, ಇದು ಅಂತ ಟಿಪ್ಸ್ ಅಕ್ಕ, ನಾವೆಲ್ಲ ಅಡುಗೆ ಮಾಡ್ತೀವಿ ಕಣಕ್ಕ ಅಂತ ಅಂತೀರಿ ನೀವು. ಆದರೂ ಹೇಳ್ಬೇಕಲ್ಲ ನಾವು ಒಂದು ಸ್ವಲ್ಪ ನಮಗೆ ಗೊತ್ತಿರೋದನ್ನು. ಆಮೇಲೆ ನೀವು ನನಗೆ ಬೈದ್ಬಿಟ್ರಿ, ಅಕ್ಕ ನೀರು ಇದಾವಕ್ಕ ಹಂಗೆ ಹಾಕ್ತೀಯಲ್ಲಕ್ಕ ಎಣ್ಣೆನ, ಗೊತ್ತಾಗಲ್ಲೇನಕ್ಕ ನಿನಗೆ ಅಂದರೆ ಕಷ್ಟ. ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ಬಾರ್ದು, ಸ್ವಲ್ಪ ಎಣ್ಣೆ ಹಾಕಬೇಕು. ಇಲ್ಲಾಂದರೆ ಏನು ಬರ್ತದೆ ಹೇಳ್ರಿ, ಹೊಟ್ಟೆ ಬಂದುಬಿಡ್ತತೆ. ಫ್ರೈ ಅಲ್ಲ, ಒಂಚೂರು ಹಾಕ್ರಿ ನಾವು ಸ್ವಲ್ಪ, ಏಕೆಂದರೆ ಫ್ರೈ ಆಗಬೇಕದು, ಸಾಂಬಾರು ಆಗಬಾರ್ದು. ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕು ಗೆಸ್ ಮಾಡಿರಿ ನೋಡೋಣ. ವೆರಿ ಗುಡ್. ಇದನ್ನೇ ಹಾಕ್ಬೇಕು ಅದಕ್ಕೆ ಡೈರೆಕ್ಟಾಗಿ. ನೋಡ್ರಿ, ಹಾಕೋಣ. ಸ್ವಲ್ಪ ಎಣ್ಣೆ ಕಾಯಿಲ್ಲಲ್ವಾ, ಸಾಕಲ್ವಾ? ಕಾದತ್ತ ಎಣ್ಣೆ? ಕೈ ಇಟ್ಟು ನೋಡೋಣ. ಬೇಡಪ್ಪ, ಹಂಗೆ ಹಾಕಿ ಮಾಡ್ತೀನಿ ನೋಡ್ರಿ. ಹಿಂಗೆ ಆಗ್ಬಿಡ್ತೈತಿ ಜಾಸ್ತಿ ಕಾಯ್ತಿದ್ರೆ ಎಣ್ಣೆನ. ನಾನು ಹಿಡುವ ಪ್ರಾಣಿ ಮೊದಲೇ, ಭಾರಿ ಜಾಣಿ ಅಲ್ಲ, ಸಮುದ್ರಿ. ನಾನು ದೂರ ನಿಂತ್ಕೊಂಡಿದ್ದೀನಿ. ಈ ಥರ ಸಿಡಿಬೇಕಾದ್ರೆ ಸ್ವಲ್ಪ ದೂರ ನಿಂತ್ಕೋಬೇಕು, ಇಲ್ಲಾಂತಂದರೆ ಕಣ್ಣಿಗೆ ಸಿಡಿದ್ಬಿಡ್ತೈತಿ. ಅದೇನೂ ಆಗಲ್ಲ ಅಂತ ಹತ್ರ ನಿಂತ್ಕೊಂಡ್ಬಿಟ್ರೆ ಆಮೇಲೆ ಕಣ್ಣು ಉಚ್ಕೊಂಡು ಹೊರಗೆ ಬರಕತ್ತೈತಿ ಮಾಡೋ ಅಡುಗೆ ಬಿಟ್ಟು. ನೋಡಿರಿ, ಇದಲ್ಲೇ 1 ವಿಷಲ್ ಹೊಡಿತಿದ್ದು. ಇದು ಇಷ್ಟ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ.
ಸಣ್ಣ ಪಕ್ಕನ ನಾನೇ ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಹಿಡ್ಕೊಳ್ಳೋರು ಯಾರು ಇಲ್ಲಕ್ಕೆ. ಸ್ವಲ್ಪ ಉಪ್ಪು ಕೈಯಾಗಿ ಅಳತೆ ಗೊತ್ತಾಗ್ಬಿಡ್ತೈತಿ. ಇಷ್ಟು ಹಾಕಿದರೆ ಸಾಕು. ಚೂರು ಆಮೇಲೆ ಸ್ವಲ್ಪ ಗುರಾಡೋದು. ತಿನ್ನಬೇಕು ಅನ್ನಿಸ್ತಿದೆ ಅಲ್ಲ ನಿಮಗೆಲ್ಲ. ಏನು ಮಾಡೋದು, ಎಲ್ಲ ದೂರ ಇದ್ದೀರಾ, ಕೊಡೋಕ್ಕಾಗಲ್ಲ. ಉಪ್ಪಕ್ಕಿನ್ನ ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಈ ಅರಶಿನ ಪುಡಿ ಬೆಚ್ಕೊಳ್ಳೋದು ಸ್ವಲ್ಪ ಕಷ್ಟ ನನಗೆ. ಇಲ್ಲಿ ಅರಶಿನ ಪುಡಿ ಹಾಕಿದ್ದೀವಿ. ನಾವು ಇಂಥ ಹಂಚಲ್ಲೇ ಮಾಡೋದು ಚಿಕನ್ ಫ್ರೈನ. ಯಾಕೆಂದರೆ ಇದು ಕಬ್ಬಿಣದ ಹಂಚು. ನಾವು ಮೊದಲಿಗೆ ಒಲೆ ಮೇಲೆ ಮಾಡ್ತಿದ್ವಲ್ಲ, ಇಂಥ ಹಂಚಿನಾಗೆ ನಾವು ಮಾಡ್ತಿದ್ವಿ. ಟೇಸ್ಟ್ ಇರೋದು ಇದು ನೋಡಿರಿ. 2 ವಿಷಲ್ ಹೊಡಿತು, ಸಾಂಬಾರು ರೆಡಿಯಾಗುತ್ತೆ. ಆಫ್ ಮಾಡಿಬಿಡೋಣಿದ್ವಿ. ಕಿರಿಕಿರಿ ಮಾಡ್ತಾ ಉಂಟಾಗಿ. ಉಪ್ಪಾಯಿತು, ಅರಿಶಿನ ಪುಡಿ ಆಯಿತು. ಮತ್ತೆ ನಾಲ್ಕಕ್ಕ ಖಾರ ಪುಡಿ, ಸ್ವಲ್ಪ ಖಾರ ಪುಡಿ ಹಾಕೊಂಡು. ಖಾರ ಪುಡಿ ಹಾಕೋಕ್ಕಿಂತ ಮುಂಚೆ ಇದು ಒಂಚೂರು ಬೇಯಬೇಕಿದೆ. ಬೇಯ್ತಲ್ಲ, ಇದು ಫುಲ್ ಬೇಯಬೇಕಿದೆ. ಇದು ಬೆಂದ್ರೇ ಟೇಸ್ಟ್ ಆಗೋದು. ಇಷ್ಟು ಬೆಂದರೆ ಸಾಕು. ಇವಾಗ ಸ್ವಲ್ಪ ಖಾರ ಪುಡಿ ಹಾಕೋಣ. ಇದು ಸ್ವಲ್ಪನಾ, ಭಾಳ ತಗೊಯ್, ಸ್ವಲ್ಪ ತೆಗಿಯೋಕೆ ಸ್ವಲ್ಪ ಹಾಕೋಕೆ ಸಾಕು ಅಂತೀರಲ್ಲ. ಇಷ್ಟು ಹಾಕ್ತೀನಿ ನೋಡಿರಿ. ಸಾಕು ಸಾಕು. ಭಾಳ ಖಾರ ಪುಡಿ ಹಾಕಿದರೆ ತಿನ್ನೋಕ್ಕಾಗಲ್ಲ. ಖಾರ 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 ಅಂತ ಅಂದ್ಬಿಡ್ತಾರೆ. ಮತ್ತೆ ಈ ಫ್ರೈನ ಎಷ್ಟು ಖಾರ ಮಾಡಿದ್ರು ಬಿಡಲ್ಲ ನಮ್ಮ ಮನೆಗಾದ್ರೂ. ನೋಡಿರಿ, ಖಾರ ಪುಡಿ ಜಾಸ್ತಿ ಆಯಿತು ಅನಿಸ್ತೈತೆ ನನಗೆ. ನಿಮಗೆ ಏನು ಅನ್ನಿಸ್ತತೆ? ಖಾರ ಪುಡಿ ಜಾಸ್ತಿ ಆಯಿತಾ ಫ್ರೈಗೆ? ಜಾಸ್ತಿ ಆಗಿದ್ದರೆ ಕಮೆಂಟ್ಸಲ್ಲಿ ಹೇಳ್ರಿ ನನಗೆ. ನಾವು ತಿಂದಮೇಲೆ ಹೇಳ್ತೀವಿ ನಿಮಗೆ. ಚಿಕನ್ ಮಸಾಲ ಪುಡಿ ಇದೆ. ಯಾವುದೋ ತೇಜು ತಂದಿದ್ರಪ್ಪ ನಮ್ಮ ಮನೆಗೆ, ಅದನ್ನೇ ಹಾಕ್ತಾಯಿದ್ದೀನಿ. ಚೂರು ಹಾಕಿದರೆ ಸಾಕು, ಭಾಳ ಹಾಕ್ಬಾರ್ದು. ಯಾವುದೇ ಆಗಲಿ ಲಿಮಿಟಲ್ಲಿ ಮಾಡಿದರೆ ಅಡುಗೆ ಚೆನ್ನಾಗ್ತತೆ. ಓವರಾಗಿ ಹಾಕ್ಬಿಟ್ರೆ ಟೇಸ್ಟೇ ಕೆಟ್ಟೋಗ್ಬಿಡ್ತತೆ. ಸಾಕು, ರೆಡಿ ಆಯ್ತಿದ್ದು. ಇಷ್ಟೇ ಫ್ರೈ ಮಾಡೋದು. ಇದಕ್ಕೆ ಸ್ವಲ್ಪ ಏನು ಮಾಡಬೇಕಂದ್ರೆ ಸಾಂಬಾರನ್ನ ಹಾಕಬೇಕು. ಮಾಡಿಟ್ಟಿರೋ ಸಾಂಬಾರನ್ನ ಒಂದು ಸ್ವಲ್ಪ ತೆಗಿತೀನಿ ನೋಡ್ರಿ. ಹಿಂಗೆ ಹಿಡ್ಕೊಂಡು ಮೊಬೈಲಿಗೆ ಹೋಗ್ತಾ ಇದ್ದೀನಿ ನಾನು. ಎಂಥ ದಡ್ಡಿ ಆಗಿರೋದು ನಾನು. ಇದನ್ನ ಆಮೇಲೂ ಬೇಕಾದರೆ ಮಾಡ್ಕೋಬೋದು. ಅದು ವಿಷಲ್ ಹೋದ್ಮೇಲೆ ಇದನ್ನ ಆಫ್ ಮಾಡಿಬಿಡೋಣ. ಇವಾಗ ಇದು ರೆಡಿ ಆಗೈತೆ. ಇದು ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಇದು ರೆಡಿ ಆಗೈತೆ. ಇದನ್ನು ಲಾಸ್ಟಿಗೆ ಮುದ್ದೆ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಸಾಂಬಾರು ಹಾಕಿ ಬಿಸಿ ಮಾಡ್ಕೊಂಡ್ರೆ ನಡೀತೈತೆ. ಸಾಕು. ಇವಾಗ ಇದನ್ನ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಆಯಿತು. ಈಗ ಅದನ್ನು ಮುಚ್ಚಿ ಒಂದು ಕಡೆ ಸೈಡಲ್ಲಿ ಇಟ್ಬಿಡೋಣ. ನೆಕ್ಸ್ಟು ಮುದ್ದಿಗೆ ಜೋಡಿಸ್ಕೊಂಡ್ಬಿಡ್ತೀವಿ. ಅನ್ನ ಆಗೈತಿ ಇಲ್ಲಿ. ಇಲ್ಲಿ ಅನ್ನ ಆಗೈತಿ, ಫ್ರೈ ಆಗೈತಿ, ಸಾಂಬಾರು ಆಗೈತಿ. ಇವಾಗ ಏನು ಗೊತ್ತಾ, ಮುದ್ದೆ ಒಂದು ಮಾಡಿಬಿಟ್ರೆ ರೆಡಿ ನಮ್ಮದು ಊಟ. ಅದನ್ನು ತೋರಿಸ್ಬೇಕಾ? ಕಮೆಂಟ್ ಮಾಡಿರಿ. ನೋಡಿ ಎಲ್ಲ ನನ್ನ ಅಡುಗೆ ಅಭಿಮಾನಿ ದೇವ್ರುಗಳೇ, ಇವಾಗ ನಾವು ಮುದ್ದೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇಷ್ಟೊತ್ತನ ಇದು ಹಿಟ್ಟು, ರಾಗಿ ಹಿಟ್ಟು ಸಣಿಸಿದ್ದೀನಿ. ಇಷ್ಟೊತ್ತನ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡಿ ಬಂದೆ. ಊಟಕ್ಕಿಡ್ಬೇಕಲ್ಲ ಎಲ್ಲರಿಗೂ. ಇವಾಗ ಮುದ್ದೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಮುದ್ದೆ ಮಾಡೋದಕ್ಕೆ ಇದಕ್ಕೆ 1 ಚಮಚ ನೀರು ಹಾಕಿದರೆ 4-5 ಜನಕ್ಕೆ ಮುದ್ದೆ ಆಗುತ್ತೆ. ನಮಗೀಗ 3 ಮುದ್ದೆ ಬೇಕಾಗಿರೋದು, ಜಾಸ್ತಿ ಬೇಕಾಗಿಲ್ಲ. ಅದಕ್ಕೆ ಒಂದು ಅರ್ಧ ಚಮಚಷ್ಟು ಹಾಕಿದ್ದೀನಿ ನಾನು. ದೊಡ್ಡ ಚಂಬಿದು. ಇದರಲ್ಲಿ ಒಂದು ಅರ್ಧ ಚಮಚಷ್ಟು ಹಾಕಿದ್ದೀನಿ ನಾನು ನೀರನ್ನ. ಅಲ್ಲ 3/4 ಚಮಚಷ್ಟು ಹಾಕಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಉಪ್ಪು ಹಾಕಿದರೆ ಮುದ್ದೆ ಗಂಟು ಬಿಡಲ್ಲ ಅಂತ ಅಷ್ಟೇ. ಇಷ್ಟು ಹಾಕಿದರೆ ಸಾಕು. ಕೈ ಅಳತೆಗೆ ಮಾಡಿ ರೂಢಿ ಆಗಿಬಿಟ್ಟದು ನನಗೆ. ಫೋನ್ನಾಗೆಲ್ಲ ತೋರ್ಸಕ್ಕೆ ಬರಲ್ಲ, ಅಳತೆ ಪಳತೆ ಎಲ್ಲ ಮಾಡೋಕ್ಕೆ ಬರಲ್ಲ. ಹಂಗೆ ಕೈ ಅಳತೆ ನಮ್ಮದು. ಈಗ ಮುದ್ದೆ ಮಾಡೋದಕ್ಕೆ ನೀರು ಸ್ವಲ್ಪ ಕಾಯಬೇಕು.
ಕಾದಾಗ ನಾವೇನು ಮಾಡಬೇಕು, ಸ್ವಲ್ಪ ನಾವು ನುಚ್ಚಾಕಿ ಮಾಡ್ತೀವಿ ಮುದ್ದೆನ. ನಾವು ಡೈರೆಕ್ಟ್ ರಾಗಿ ಮುದ್ದೆ ಮಾಡಲ್ಲ, ಹಿಟ್ಟಿಂದ ಮಾಡಲ್ಲ. ನಾವು ಫಸ್ಟು ಸ್ವಲ್ಪ ಅಕ್ಕಿ ನುಚ್ಚನ್ನು ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ. ಇದೆ ನೋಡಿರಿ ಅಕ್ಕಿ ನುಚ್ಚು. ಇದನ್ನು ಮಿಕ್ಸಿಲಿ ಹೊಡೆದು ಅಕ್ಕಿನ ಸಸುಟಿ ಅಕ್ಕಿ ಇರುತ್ತಲ್ಲ ಅದನ್ನು ಮಿಕ್ಸಿಲಿ ಹೊಡೆದು ಪೌಡ್ರ್ ಮಾಡಿ ಈ ಅದಕ್ಕೆ ನಾವು ನುಚ್ಚು ಮಾಡ್ಕೊಂಡಿರ್ತೀವಿ. ಈ ನುಚ್ಚನ್ನು ಒಂದು ಮುಕ್ಕಾಲು ಚಮಚ ನೀರಿಗೆ 1 ಲೋಟ ಹಾಕಿದರೆ ಸಾಕು. ಇಷ್ಟು ಅಂತ ಹೇಳಿದ್ದೀನಿ. ಮತ್ತು ನೀವು ನಂಬೇಡ್ರಿ, ಅದು ಎಷ್ಟಾಗಬೇಕೋ ಅದು ಅಳತೆ ಮೇಲೆ ಗೊತ್ತಾಗತ್ತೆ. ಮಾಡ್ತಾ 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 ಗೊತ್ತಾಗತ್ತೆ. ಆದರೂ ಒಂದು ಟೀ ಕುಡಿಯೋಲ್ಲಿ ಹೊಡೆದಾಗ 1 ಲೋಟ ಹಾಕಿದರೆ ಸಾಕು ಸಾಕು ಸಾಕು. ಕರೆಕ್ಟ್ ಆಕತ್ತಿದೆ ಅಳತೆ. ಅಷ್ಟೇ. ಇದು ಗಟ್ಟಿ ಆಗೋವರೆಗೂ ಗುರಾಡ್ತಾ ಇರ್ಬೇಕು. ಈ ಥರ ಗಟ್ಟಿಯಾಗಿ ಕುದಿ ಬರ್ಬೇಕದು. ಅದು ಕುದಿಬೇಕಾದ್ರೆ ನಾವು ಹಿಟ್ಟು ಹಾಕ್ಬೇಕು, ರಾಗಿ ಹಿಟ್ಟನ್ನ. ಇದನ್ನು ನಾವು ರಾಗಿ ಮುದ್ದೆ ಮಾಡ್ತೀವಿ ನಮ್ಮ ಮನೇಲಿ. ನೀವು ನಿಮ್ಮ ಮನೇಲಿ ಯಾವ ಮುದ್ದೆ ಮಾಡ್ತೀರಿ? ಜೋಳದ ಏನು ರಾಗಿದ? ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಅದರಲ್ಲೂ ಇದು ಫಾರಮ್ ಕೋಳಿ ಸಾಂಬಾರಲ್ಲ, ಇದಕ್ಕೆ ರಾಗಿ ಮುದ್ದೆ ಸೂಟ್ ಆಗುತ್ತೋ ಜೋಳದ ಮುದ್ದೆ ಸೂಟ್ ಆಗುತ್ತೋ ನೀವು ಹೇಳ್ರಿ ನನಗೆ. ನೆಕ್ಸ್ಟು ನೀವೇನು ಹೇಳ್ತೀರೋ ಅದನ್ನು ಮಾಡಿ ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ಥರ ಗುರಾಡ್ಬೇಕು, ಈ ಥರ, ಇಲ್ಲಾಂದರೆ ತಳ ಹಿಡಿದು ಬಿಡ್ತೈತೆ. ಇಲ್ಲಿ ಮುದ್ದಿಗಿಟ್ಟು ಅಲ್ಲೋಗಿ ಟಿ ವಿ ನೋಡ್ಕೊಂತ ನಿಂತ್ಕೊಂಡ್ಬಿಟ್ರೆ ಮುದ್ದೆ ಕೆಟ್ಟೋಕತ್ತಿಲ್ಲಿ. ಮುದ್ದೆ ಮಾಡಬೇಕಾದ್ರೆ ಮುದ್ದೆ ಮುಂದೆನೇ ಇರಬೇಕು, ಮುದ್ದೆ ಮಾಡೋದ್ರ ಮೇಲೆ ಇರಬೇಕು ಜ್ಞಾನ. ಹಂಗಾದರೆ ಮುದ್ದೆನ ಕರೆಕ್ಟಾಗಿ ಮಾಡ್ತೀವಿ ನಾವು. ಆಮೇಲೆ ಏನು ಗೊತ್ತಾ, ಇದು ಫ್ರೈ ಮಾಡಿದ್ವಲ್ಲ ನಾವು, ಇದಕ್ಕೆ ಸ್ವಲ್ಪ ಸಾಂಬಾರು ಹಾಕಿ ಫ್ರೈ ಮಾಡಬೇಕು ಅನ್ನೆಲ್ಲ. ಸಾಂಬಾರು ಹಾಕೋದೇ ಬೇಡ, ಹಂಗೆ ಸೂಪರಾಗಿ ಟೇಸ್ಟ್ ಐತೆ. ನಮ್ಮ ಮನೇಲಿ ಟೇಸ್ಟ್ ಮಾಡಿ ನೋಡಿದ್ರು, ಸಾಂಬಾರು ಗಿಂಬಾರು ಏನು ಬೇಡ, ಇದೇ ಸಖತ್ತಾಗಿ ಟೇಸ್ಟ್, ಇದನ್ನೇ ತಿನ್ನೋ ನನಗೆ ಅಂತಂದರು. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿರಿ ಆಯಿತು. ತಟ್ಟೆಲಿ ಬಿತ್ತು, ಎಲ್ಲೂ ಬಿದ್ದಿಲ್ಲ, ಅದು ತಟ್ಟೆಲಿ ಬಿದ್ದತ್ತೆ, ಅದ್ರಾಗೆ ಹಾಕ್ತೀನಿ. ನೀವೊಂದು ಬೇಕಾದರೆ ಟೇಸ್ಟ್ ಮಾಡಿ ನೋಡಿರಿ ಹೆಂಗೈತೆ ಅಂತ. ನಿಮಗೇನು ಇಷ್ಟ ಇದ್ರಾಗೆ? ಆ ರಿಂಗ್ ಐತಲ್ಲ ಅದು ಇಷ್ಟಲ್ಲ ಕಾವು, ಅಷ್ಟು ಇಷ್ಟ ಕಣಕ್ಕ. ಕೊಟ್ಬಿಟ್ರೆ ಹಂಗೆ ಒಂದೇ ಉಕ್ಕಿ ತಿಂದ್ಬಿಡ್ತೀವಿ ಅಂತ ಅಂತೀರಲ್ಲ, ನಮ್ಮ ಮನೆಗೆ ಹಂಗಲ್ಲ, ಎಲ್ಲ ಹಂಚ್ಕೊಂಡು ತಿಂತೀವಿ ನಾವು. ನನ್ನಟ್ಟಿ ನಾನೇ ನಗ್ತೀನಿ ನೋಡಿರಿ. ಇದು ಇವಾಗ ಕುದಿ ಹಿಡಿಯೋಕ್ಕೆ ಬಂದೈತಿ. ಕುದಿಬೇಕಿದೆ ಚೆನ್ನಾಗಿ, ಕೊತ 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 ಕುದಿಬೇಕು. ಆವಾಗ ನೋಡೋ ಹೊತ್ತಾಗ ದುಂಡುಗೆ ಹಿಟ್ಟು ಹಾಕ್ಬೇಕು. ಗಟ್ಟಿ ಆಗ್ಬೇಕದು ಚೆನ್ನಾಗಿ. ಕುದ್ ಗಟ್ಟಿ ಆಗ್ಬೇಕದು. ಈ ಥರ ಉಕ್ಕಿದಾಗ ಕಮ್ಮಿ ಮಾಡ್ಕೋಬೇಕು. ಉಕ್ಲಿ ಬಿಡು ಅಂತ ಹಂಗೆ ಬಿಟ್ಟುಬಿಟ್ರೆ ಅದು ಉಕ್ಕಿ ಒಲೆ ತುಂಬಿಡ್ತತೆ. ಆಮೇಲೆ ಮುದ್ದೆ ಎಲ್ಲ ಚಪಾಟಕತ್ತೆ. ಕಮ್ಮಿ ಮಾಡ್ಕೊತ ಇದ್ದೀನಿ, ಜಾಸ್ತಿ ಮಾಡ್ಕೊತ ಇದ್ದೀನಿ ನಾನು. ಚೆನ್ನಾಗಿ ಹಿಡಿತೈತೆ. ಗಟ್ಟಿ ಆಗಲಿ. ಇದು ಗಟ್ಟಿ ಆದಮೇಲೆ ಹಿಟ್ಟು ಹಾಕ್ಬೇಕು. ಈಗಲೇ ಹಾಕ್ಬಿಟ್ರೆ ಗಂಟು ಬಿದ್ದುಬಿಡ್ತೈತೆ ಸರಿಯಾಗಿ. ಇದು ಹಿಟ್ಟು ದುಂಡು ಕೂತ್ಕೊಳ್ಳಲ್ಲ, ಅದರ ದುಂಡು ಕುತ್ಕೋಬೇಕು ಅದು ಹಿಟ್ಟು ನಾವು ಹಾಕಿದ್ದು, ಅಲ್ಲಾಡ್ಲಿಲ್ದಂಗೆ. ಹಂಗಾದರೆ ಮುದ್ದೆ ಚೆನ್ನಾಗಿ ಕುದ್ದು ಗಂಟು ಬೀಳಿಲ್ದಂಗೆ ಚೆನ್ನಾಗಿ ಬರ್ತದೆ ಮುದ್ದೆ, ಬೆಣ್ಣೆ ಉಂಡೆ ಥರ. ಎಣ್ಣೆ ಪಣ್ಣೆ ಎಲ್ಲ ಹಾಕಿ ಮಾಡ್ತಾರೆ ಮುದ್ದೆನ, ಹಿಂಗೇನು ಹಾಕ್ಬಾರ್ದು ಎಣ್ಣೆನ. ಮುದ್ದೆಗೂ ಎಣ್ಣೆ, ಫ್ರೈಗೂ ಎಣ್ಣೆ, ಸಾರಿಗೂ ಎಣ್ಣೆ ಅಂತಂದರೆ ಮತ್ತು ಲಾಸ್ಟಿಗೆ ಅನ್ನಕ್ಕೂ ಎಣ್ಣೆ ಹಾಕಿ ನೋಡ್ಬೇಕಾಗತ್ತೆ. ಎಣ್ಣೆ ಹಾಕ್ಲಿಲ್ದಂಗೆ ಮುದ್ದೆ ಮಾಡ್ಬೇಕು. ಈ ಥರ ಕುದೀತೈತೆ ನೋಡ್ರಿ. ಇದು ನಾನು ಒಂದು ಸ್ವಲ್ಪ ರವೆನ ಜಾಸ್ತಿ ಹಾಕೋಬೇಕಿತ್ತು, ಇನ್ನೊಂದು ಸ್ವಲ್ಪ ನಾನು ಕಮ್ಮಿ ಹಾಕ್ಕೊಂಡಾಗ ಏನು ಗೊತ್ತಾ, ಈ ಥರ ನೀರು ಥರ ಆಗಿ ಚೆನ್ನಾಗಿ ಉಪ್ಪು ಬರ್ತಿರ್ತದೆ. ಆವಾಗ ಹಿಟ್ಟು ಹಾಕ್ಬಾರ್ದು ನಾವು. ಇದು ಚೆನ್ನಾಗಿ ಕೊತ 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 ಕುದೀತಿರ್ಬೇಕು ಗಟ್ಟಿಯಾಗಿ, ಆವಾಗ ಹಿಟ್ಟು ಹಾಕ್ಬೇಕು. ಹಾಂ ನೋಡಿ, ಮುದ್ದೆಗೆ ಇಟ್ಟಿದ್ನಲ್ಲ ಈ ಥರ ಕುದಿಬೇಕದು. ಕುದೀತಾ ಇರಬೇಕು, ಆದರೆ ಹೊರಗೆ ಬರಬಾರ್ದು. ಈ ಥರ ಕುದೀತಾ ಇರಬೇಕಾದ್ರೆ ಇದು ನಿಜವಾದ ಅಳತೆ.
ಮುದ್ದೆ ಮಾಡೋಕ್ಕೆ. ಈ ಮೊಬೈಲ್ ಅಂತೂ ಕಂಡ್ರಿ ತಕ್ಷಣ ಕಟ್ಟಾಗುತ್ತೆ. ಕಾಣಿಸ್ತಿದೆಯಾ? ಈ ಅದಕ್ಕೆ ಬಂದಾಗ ನಾವು ಈ ಥರ ತಗೊಂಡು ಹಿಟ್ಟು ಹಾಕಬೇಕು, ನೋಡೋತಕ್ಕೆ ಹಾಕಬೇಕು. ಈ ಥರ ಇಷ್ಟು ಹಾಕಿದರೆ ಸಾಕು. ಮೃದುವಾಗಿ ಬರಬೇಕು ಮುದ್ದೆ ಅಂದರೆ ಇಷ್ಟೇ ಹಾಕಬೇಕು. ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕಬೇಕು. ಥರ ಜೊತೆಗೆ ನಾವು ಸ್ವಲ್ಪ ತಟ್ಟೆ ತೊಗೊಂಡ್ಬಿಡೋಣ. ನೋಡಿ ಹೆಂಗೆ ಕುದಿಬೇಕು ಮುದ್ದೆ ಅಂತ. ಇದು ಯಾವ ಹಾಡು ಕಮೆಂಟ್ನಾಗ ತಿಳಿಸ್ರಿ ನೋಡೋಣ. ಮುದ್ದೆ ರೆಡಿಯಾಗಿದೆ, ಜಾಸ್ತಿ ಆಡೋಕ್ಕಾಗಲ್ಲ. ನಾನು ಯಾಕೆ ಹಾಡು ಹೇಳ್ತೀನಿ ಅಂದರೆ, ನಾನು ಯಾವಾಗಲೂ ಹಿಂಗೆ ಹಾಡು ಹೇಳ್ಕೊಂತಾನೆ ಅಡುಗೆ ಮಾಡೋದು. ಅಡುಗೆ ಮಾಡೋದು ಬೇಕಾದರೆ ಬಿಡ್ತೀನಿ, ಹಾಡು ಹೇಳೋದು ಬಿಡಲ್ಲ. ಇದು ರೆಡಿಯಾಗಿದೆ. ಇವಾಗ ಈ ಥರ ಮಾಡಬೇಕು, ಗೂರಾಡಬೇಕು. ಸಕ್ಕರೆ ಚೆನ್ನಾಗಿ ಗೂರಾಡಬೇಕು. ನಾವು ಗೂರಾಡಿದ್ರಲ್ಲಿ ನಮ್ಮ ಮುದ್ದೆ ರೆಡಿ ಆಗ್ಬಿಡುತ್ತೆ ನೋಡಿ. ಹಾಗೆ ಬಿಡ್ಬೇಕು ಮುದ್ದೆ. ಇಷ್ಟೇ ಮುದ್ದೆ ಮಾಡೋ ವಿಧಾನ. ಇದೇನು ಭಾರಿ ದೊಡ್ಡ ಗುಡ್ಡೆ ಏನ್ರಿ ಮುದ್ದೆ ಮಾಡೋದು. 5 ನಿಮಿಷ ಮಾಡಿ ಹಾಕ್ಬಿಡ್ಬೋದು. ಮುದ್ದೆನ ಊಟ ಮಾಡಬೇಕು. ಬರೀ ಅನ್ನ, ಬರೀ ಚಪಾತಿ ಸುಮ್ಮನೆ ಬರೆದು ಒಂದ್ಸಲ ಡೈಲಿ ಹಳ್ಳಿ ಕಡೆ ಒಂದು ದಿನನೂ ಮುದ್ದೆ ಮಾಡೋದನ್ನು ತಪ್ಪಿಸಲ್ಲ ನೋಡ್ರಿ. ಕೈಗೆ ಅಂಟ್ತಾನೆ ಇಲ್ಲ. ಈ ಥರ ಬರಬೇಕು ಮುದ್ದೆ. ಹಳ್ಳಿ ಕಡೆ ಒಂದು ದಿನನೂ ಮುದ್ದೆ ಮಾಡೋದು ತಪ್ಪಿಸೋದೇ ಇಲ್ಲ. ಹಾಗಾಗಿ ಅವರು ತುಂಬ ಗಟ್ಟಿ ಮುಟ್ಟಾಗಿ ಸ್ಟ್ರೆಂತಾಗಿರ್ತಾರೆ. ಹೊಲ ಗದ್ದೆ ಕೂಲಿ ಕೆಲಸ ಎಲ್ಲದನ್ನು ಮಾಡ್ತಾರೆ. ಈ ಮುದ್ದೆ ಊಟ ಮಾಡಲಿಲ್ದವ್ರ ಕೈಲಿ ಮುದ್ದೆ ಉಣ್ಣೋರು ಮಾಡೋಷ್ಟು ಕೆಲಸನ ಮುದ್ದೆ ಉಣ್ಲಿಲ್ದಾರು ಮಾಡೋಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಬನ್ನಿ ಮುದ್ದೆ ತೊಟ್ಟೋಣ. ನೋಡಿರಿ ಫೈನಲಿ ಈ ಥರ ಆಗಿದೆ. ಇದನ್ನು ನೀಟಾಗಿ ಕೂಡಿಸ್ಕೊಂಡು ಇದನ್ನು ಮುದ್ದೆ ತೊಟ್ಟಬೇಕು. ತೊಟ್ಟಿದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಹಾಂ ನೋಡಿ ಫೈನಲಿ ನಮ್ಮ ಸಾಂಬಾರು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಇದಕ್ಕೆ ಹೇಳ್ತಾರೆ ಏನಂತ, ನಾಟಿ ಕೋಳಿ ಸಾಂಬಾರು ಅಂತ. ಆದರೆ ನಾವು ನಾಟಿ ಕೋಳಿ ನಮ್ಮ ಕಡೆ ಭಾಳ ರೇಟು, ಅದನ್ನು ತಂದು ಮಾಡೋ ಶಕ್ತಿ ನಮಗಿಲ್ಲ. ಇದು ಫಾರಮ್ ಕೋಳಿ ಸಾಂಬಾರು. ಈ ಥರ ಬರಬೇಕು ಮುದ್ದಿಗೆ ಸಾಂಬಾರು. ಹಿಂಗೆ ಬಂದರೆ ಸೂಪರ್ ಸಾಂಬಾರು ಅಂತಾರೆ ಎಲ್ಲ. ಗೊತ್ತಾಯ್ತಾ? ಇದು ಇನ್ನೊಂದು ಸ್ವಲ್ಪ ಕುದೀಲಿ. ಯಾಕೆಂದರೆ ಮುದ್ದಿಗೆ ಬಿಸಿ ಬಿಸಿ ಇರ್ಬೇಕು ಸಾಂಬಾರು. ಹಂಗಾದ್ರೇ ಉಣ್ಣೋಕ್ಕೆ ಚಂದ. ಮುದ್ದೆನೂ ಬಿಸಿ ಇರಬೇಕು, ಸಾಂಬಾರು ಬಿಸಿ ಇರಬೇಕು. ಸ್ವಲ್ಪ ಒಲೆ ಹೊಚ್ಚಿಟ್ಟಿದ್ದೀನಿ. ಮುದ್ದೆ ಮಾಡಿದ್ನೆಲ್ಲ ಅದೇ ಒಲೆ ಮೇಲೆ ಇಟ್ಟಿದ್ದೀನಿ. ನಾನು ಮುದ್ದೆ ತೊಟ್ಟ ಅಷ್ಟೊತ್ತಿಗೆ ಅದು ಹಾಗೆ ಸಾಂಬಾರು ಕುದ್ದು ಬಿಡ್ತದೆ. ಈಗ ಮುದ್ದೆ ತೊಡ್ತೀನಿ. ನೋಡ್ತೀರಾ ಮುದ್ದೆನ ತೊಟ್ಟೋದು? ಮುದ್ದೆ ತೊಟ್ಟೋದು ನೋಡೋದೇನು ಬೇಡ, ನಾನು ತೊಟ್ಟಿದ್ಮೇಲೆ ನೋಡಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಫೈನಲಿ ನಮ್ಮ ಮುದ್ದೆ, ಆಮೇಲೆ ಫಾರಮ್ ಕೋಳಿ ಸಾಂಬಾರು, ಫ್ರೈ ಎಲ್ಲ ರೆಡಿಯಾಗಿದೆ. ಇದೇ ಥರ ನೀವು ಕೂಡ ಮನೆಯಲ್ಲಿ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಉಣ್ಕೊಳ್ಳಿ, ಮಲ್ಕೊಳ್ಳಿ. ಬಾಯ್. ರಾಜಿ ಅನ್ನಿಸ್ತಿದ್ಯಾ? ಚುಮ್ಮು ಚುಮ್ಮು ಅನ್ನಿಸ್ತಿದ್ಯಾ?
ತಾ ತಿನ್ನು 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 ಸಮಾಧಾನವಾಗಿ ತಿನ್ನು. ನಮ್ಮ ರಾಜಿ ನೋಡ್ರಿ ಹೆಂಗೆ ಊಟ ಮಾಡ್ತಿದ್ದಾಗ ಕೊಚ್ಚ ಕೊಚ್ಚ ತಿಂತಾಳೆ ರಾಜಿ.